ಶ್ರೀಮಂಜುನಾಥಗೆ ಲಕ್ಷ ದೀಪೋತ್ಸವ ಸಡಗರ ಸಂಭ್ರಮದಲ್ಲಿ. ಮತ್ತೆ ಹೆಂಗ್ರಿ ಇದು ಜೋಳ ಮತ್ತೆ ಕಲ್ಲಂಗಡಿ ಇಟ್ಟಿದ್ದೀರಾ? ಹೆಂಗೆ ವ್ಯಾಪಾರ ಅಡ್ಡಿಲ್ವಾ? ಮತ್ತೆ ಶಿವರಾತ್ರಿಗೆ ಯಾವ ಕಡೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀರಾ? ನಾವು ಹೋದಲ್ಲಿ ನೀವು ಬರ್ತೀರಾ? ಬನ್ನಿ, ಒಳ್ಳೇದಾಗಲಿ. ಏನು ಹೇಳಿ? ನನ್ನ ಆಮ್ಲೆಟ್ ಮಾಡ್ತಾರ. ನೀ ಮಾಡಿದ ದಾನ ಧರ್ಮ ಸೇವೆ ಮಾತ್ರ ನಿನ್ನ ಪಾಲು ನಿನ್ನ ಪಾಲು ನಿನ್ನ ಪಾಲು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆ ತಾಯಿ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಶುಭ ಹಾರೈಸಲಿ. ಈ ಭಾಗಕ್ಕೆ ಯಾವುದೇ ರೋಗ ರುಜಿನಗಳು ಬರದೇ ಇರಲಿ. ಎಲ್ಲ ರೈತರು ಕಷ್ಟದಲ್ಲಿರ್ತಕ್ಕಂಥ ಜನ ಈ ಭಾಗದಲ್ಲಿ ಇರೋದು, ನಿಮ್ಮೆಲ್ಲರಿಗೂ ಶಕ್ತಿ ಬರಲಿ, ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ, ನನಗೂ ಕೂಡ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮ ಇಡೀ ಸಮಿತಿಯವರಿಗೂ ಮತ್ತು ನಿಮ್ಮೆಲ್ಲ ಮುಖಂಡರಿಗೂ ಮತ್ತು ನಿಮ್ಗೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಉತ್ತಮವಾದ ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ನಿಮಗೆ ಏನೇ ತೊಂದರೆ ಕಷ್ಟ ಆದ್ರೂ ನಾನು ಇದೀನಿ ಅನ್ನೋ ಧೈರ್ಯ ಹೇಳುವಂಥ ಮನುಷ್ಯ ಯಾರು ಇರೋದಿಲ್ಲ. ಅವರಿಗೆ ಜೋರಾದ ಚಪ್ಪಳೆಯೊಂದಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಜೊತೆಗೆ ಈಗ ನೀವು ನಗರದಲ್ಲಿ ಯಾತ್ರೆ ಮಾಡ್ತೀರಿ, ನಮಗೆ ಗೊತ್ತು. ನೀವು ಭದ್ರಾವತಿ ಅವ್ರನ್ನ ಕರೆಸ್ತೀರಿ, ಈ ಸಣ್ಣ ಊರಿನ ಈ ಕಲಾ ತಂಡದವರು ಇದ್ದಾರೆ, ಅಂಥವ್ರನ್ನ ಒಂದು ಆರ್ಕೆಸ್ಟ್ರಾದಲ್ಲಿ ಕರೆಸಿ ನೆಕ್ಸ್ಟ್ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಂಜು ಸಾರು ಮತ್ತು ಸುಧಾ ಗೌಡ ಅವರು ಒಳ್ಳೆ ಹಾಡು, ಅವರು ನನ್ನನ್ನು ಒಂದು ಆಯ್ಕೆ ಮಾಡ್ಕೊಂಡು ಯಾಕಂದರೆ ಸಾಗರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. 30 ಜನ ಹಾಡಿದರು, ರಾಜ್ಯಾದ್ಯಂತ ಬಂದರು. ಅವತ್ತು ನಾನು ಹಾಡು